ಹಲೋ ಹಲೋ ರಾಧಾ, ಅಲ್ಲಿ ಬಂಗಾರಮ್ಮ ಅವಳ ಇದ್ದಾರೆ, ಆದರೆ ಅವ್ರ ಹತ್ರ ಮಾತಾಡೋದು ಐಡಿಯಾ ಯಾರಿಗಿಲ್ಲ. ಯಾಕೆ? ನಿಮಗೆ ಗೊತ್ತಲ್ಲ. ಹಂಗಾರೆ ಇನ್ನೂ ಪುಟ್ಟಕ್ಕಂತವ ಏನು ಮಾತಾಡ್ಲಿಲ್ವೇ? ಮಾತಾಡೋದು ಹಾಗಿರ್ಲಿ, ಪುಟ್ಟಕ್ಕ ಅವರು ನಮ್ಮ ಅತ್ತೆ ಎದುರುಗಡೆ ಬಂದರೆ ಸಾಕು ದೊಡ್ಡ ಯುದ್ಧನೇ ಆಗುತ್ತೆ, ಅಷ್ಟು ಕೋಪದಲ್ಲಿದ್ದಾರೆ ನಮ್ಮ ಅತ್ತೆ. ಒಂದು ಗೀತ ಬಂಗಾರಮ್ಮನ ಫೋನ್ ಕೊಡು. ಯಾಕೆ? ಪುಟ್ಟಕ್ಕ ಬಂಗಾರಮ್ಮನ ತವ ಮಾತಾಡ್ಬೇಕಂತೆ. ರಾಧಾ, ಅಮ್ಮವ್ರಿಗೆ ಫೋನ್ ಕೊಡವ. ಅವ್ರಿಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಆದರೂ ಫೋನ್ ಕೊಡೋ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಕೋಪ ಇದೆ ಅನ್ನೋದು ನಿಮಗೂ ಗೊತ್ತಾಗಲಿ. ಅಪ್ಪೆ, ಪುಟ್ಟಕ್ಕ ಅವರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಮಾತಾಡಕ್ಕೆ ಏನು ಬಾಕಿ ಉಳ್ದೈತಂತೆ? ನನ್ನ ಮಗಿ ಆಸ್ಪತ್ರೆ ಸೇರೈತೆ. ಅಳ್ತಾ ಅಳ್ತಾ ಮನೆಯಿಂದ ಹೋಗಿದ್ ಮಗಿ ನಗ್ತಾ ನಗ್ತಾ ಮನೆಗೆ ವಾಪಸ್ ಬರಬೇಕು. ಇಲ್ಲಾಂದ್ರೆ ಯಾರನ್ನು ಸುಮ್ಕೆ ಬಿಡಕ್ಕಿಲ್ಲ ಈ ಬಂಗಾರಮ್ಮ ಅಂತ ಹೇಳ್ಬಿಡು. ಆಸ್ಪತ್ರೆ ಸೇರ್ಸವ್ರ? ಹಾಸ್ಪಿಟಲ್ಗೆ ಸೇರ್ಲಿ ಅಂತ ತಾನೆ ನೀವು ಹೀಗೆ ಮಾಡಿದ್ದು. ಸುಮ್ಮನೆ ಫೋನ್ ಇಡಿ. ಈಗೆಲ್ಲ ಅರ್ಥ ಆಗಿರ್ಬೇಕಲ್ವೇ? ಇದ್ರಾಗೆ ಪುಟ್ಟಮ್ಮಿದ್ ಏನ್ ತಪ್ಪೈತೆ ನಂಜವ್ವ? ಹೆರಿಗೆ ಆದ ತಕ್ಷಣ ಮಗಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಇನ್ನು ವಿವರವಾಗಿ ಬೇಕು ಅಂದ್ರೆ ನಿನ್ ಮಗಳವಳೆಲ್ಲ ಸ್ನೇಹ, ಅವಳನ್ನ ಕೇಳ್ಕೊಳ್ಳಿ. ಪುಟ್ಟಕ್ಕ, ನನ್ನ ಮಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ನಾನು ಸುಮ್ಕೆ ಬಿಡಕ್ಕಿಲ್ಲ ನಿನ್ನ. ಅವ್ವ ಅಂತ ಬಾಯಿ ತುಂಬ ನೀನು ಕರಿತಿದ್ದಲ್ಲ ನನ್ನ ಮಗ, ಅವನ ಬಾಳಿಗೆ ಬೆಂಕಿ ಇಟ್ಬಿಟ್ಟಿಯಲ್ಲ, ಯಾಕೆ ಪುಟ್ಟಕ್ಕ? ಈಗ ನಿನ್ನ ಉತ್ತರಕ್ಕೂ ಕಾಯ್ದೆ ಸುಮ್ಕೆ ಹೋಯ್ತೀನಿ. ಮುಂದೆ ನನ್ನ ನಾಲ್ಗೆ ಹಿಂಗೆ ಇರಕ್ಕಿಲ್ಲ, ಜಪ್ತಿ ಮಡಿಕ. ಅವ್ವ, ನಂಜವ್ವ ಯಾಕೆ ಅಷ್ಟು ಜೋರು ಜೋರಾಗಿ ಮಾತಾಡ್ಕೊಂಡು ಹೋಗ್ತಿದ್ಲು? ಮಿಸ್ಟರ್ ಗೋಪಾಲ್, ಏನಾಯ್ತು? ಹೊಸು ಮಗಿಗೆ ಮೈ ಕೂತಾರಿಲ್ಲ ಅಂತ ಆಸ್ಪತ್ರೆಗೆ ಸೇರ್ಸವ್ರೆ. ಹೆರಿಗೆ ಆದ್ಮ್ಯಾಕೆ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರೋ ಕಾರಣಕ್ಕೆ ಮಗುಗೆ ಸೀರಿಯಸ್ ಆಗೈತೆ ಅಂತ ಬಂಗಾರಮ್ಮನವರು ಮತ್ತು ನಂಜವ್ವ ಪುಟ್ಟಮ್ಮಿ ಮ್ಯಾಗೆ ಸಾನೆ ಕೋಪಿಸ್ಕೊಂಡ್ಬಿಟ್ಟವ್ರೆ. ಅಲ್ಲ, ಕೋಪ ಯಾಕೆ ಮಾಡ್ಕೋಬೇಕು? ಅವ್ವ ಸರಿಯಾದ ಸಮಯಕ್ಕೆ ಸಾಕು ಸಾಕು. ಸರಿ, ಫೋನ್ ಮಾಡು. ಮಗಿಗೆ ಏನಾಗದೆ? ಅವ್ವ, ನೀವೇನು ಗಾಬರಿ ಬಿಡಬೇಡಿ, ಡಾಕ್ಟ್ರು ಪರೀಕ್ಷೆ ಮಾಡ್ತವ್ರೆ. ಪರೀಕ್ಷೆ ಮಾಡ್ತಾವ್ರ? ಏನಾಗದಪ್ಪ? ಅವ್ವ, ಪರೀಕ್ಷೆ ಮುಗಿದ್ಮ್ಯಾಕೆ ನಾಳೆ ನಿಮ್ಗೆ ಫೋನ್ ಮಾಡ್ತೀನಿ. ಶ್ರೀ, ಅವ್ವ ಯಾಕವ್ವ ಹೀಗೆ ಮಾಡ್ದೆ? ಸ್ನೇಹ, ನಾನು ಅತ್ತಿಗೆಗೆ ಡೆಲಿವರಿ ಆಗಿದ ತಕ್ಷಣ ನೀನು ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇವಾಗ ಪಾಪ ಮಗು ಅನ್ಭವಿಸೋ ಥರ ಆಗ್ತಿದೆ. ಆಗಿನ ಕಾಲಕ್ಕೆ ಸರಿ. ಅತ್ತಿಗೆಗೂ ಅಥವಾ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದಕ್ಕೆ ಅಂತಾನೆ ಇಲ್ಲಿ ಡಾಕ್ಟರ್ಸ್ ಓದ್ಕೊಂಡು ಬಂದಿರ್ತಾರವ. ಯಾರ್ಯಾರು ಯಾವ ಕೆಲಸ ಮಾಡಬೇಕೋ ಆ ಕೆಲಸ ಮಾಡಿದ್ರೇನೆ ಸರಿ. ಅವ್ವ, ನೀವೇನು ಬೇಸರ ಮಾಡ್ಕೋಬೇಡಿ ಅವ್ವ.
ಮಗಿಗೆ ಹಿಂಗೆ ಆಗೈತಲ್ಲ ಅನ್ನೋ ಸಂಕಟದಾಗ ಮೆಸ್ಸಿಂಗ್ ಮಾತಾಡ್ತಾವ್ರೆ. ನಾನು ಇರೋದನ್ನೇ ಹೇಳಿದ್ದು ಶ್ರೀ. ಅಲ್ಲ ಅಕ್ಕ, ಸ್ನೇಹ, ಯೋನವ್ವ ಇದು ನೀನು ನನ್ನ ಬಗ್ಗೆ. ಅಳಿಯಂದ್ರೆ ನಾವು ಆಸ್ಪತ್ರೆ ತಗ ಬರ್ತೀವಿ, ಆಸ್ಪತ್ರೆ ವಿಳಾಸನ ಸುಮ್ಮನೆ ಕಳಿಸ್ಕೊಟ್ಬಿಡಿ. ಇಲ್ಲ ಮಾವಯ್ಯ, ನೀವು ಬರೋದೇನು ಬೇಕಾಗಿಲ್ಲ. ಇಲ್ಲೇನಾಗೈತೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ಈಸಿಯಾಗಿ ಮುಟ್ಟಿಸ್ತೀನಿ. ಸರಿ ಹೇಳಿ. ಯಾರು ಬರೋದು ಬೇಡ ಅಂತ ಹೇಳಿ ಶ್ರೀ. ಎಲ್ಲಿಗ್ಲಾ ಕರ್ಕೊಂಡು ಹೋಯ್ತಿದ್ಯಾ? ಹೇಳ್ತೀನಿ ಬಾರಕ್ಕ. ನಿನಗ್ ಹೇಳಿಲ್ಲ ಅಂದ್ರೆ ನನ್ನ ಜೊತೆ ಬರಕ್ಕಿಲ್ಲ. ಇದೇನಕ್ಕ ಹಿಂಗಟ ಮಾಡ್ತ್ಯಾ? ಸಂಬಳ ಸಿಕ್ಕಿದ ಖುಷಿಗೆ ಪಾನಿಪುರಿ ತಿನ್ಕೊಂಡು ಹಂಗೆ ಬೇಕಾಗಿರೋ ವಸ್ತುನ ತಗೊಂಬರೋಣ ಅಂತ ಕರ್ದೆ. ಆಚೆ ಯಾಕ್ಲ ತಿನ್ಬೇಕು? ನಮ್ಮ ಅಂಗಡಿಲಿ ತಿಂಡಿ ಸಂದಾಕಿರಾಕಿಲ್ವೇ? ನಾನೆಲ್ಲ ಹಂಗೆ ಹೇಳ್ದೆ ಅಕ್ಕ. ಬೇರೆ ಬೇರೆ ದೇಶ ಸುತ್ತದಂಗೆ ಅಲ್ಲಿ ಊಟನ ತಿನ್ಬೇಕಲ್ವಾ? ನಾಲ್ಗೆಗೂ ವೆರೈಟಿ ಊಟ ಟೇಸ್ಟ್ ಮಾಡಿಸ್ಬೇಕಲ್ವಾ? ಪಾಕ ನನ್ಗೆ ಆಚೆ ತಿಂದು ರೂಢಿ ಇಲ್ಲ ಕಣ್ಲಾ. ಅದು ಅಲ್ಲದೆ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಹೆಚ್ಚಿಗೆ ತಿನ್ನಕ್ಕಿಲ್ಲ. ಓ, ನನ್ಗೀಗ ಅರ್ಥ ಆಯ್ತು. ಟಿವಿಲಿ ಪಾನಿಪುರಿಗೆ ಏನೇನು ಕೆಮಿಕಲ್ಸ್ ಹಾಕ್ತಾರೆ ಅಂತ ತೋರ್ಸುದ್ರಲ್ಲ, ಅದಕ್ಕೆ ಭಯನಾ? ನೀನೇನ್ ಭಯ ಪಡ್ಬೇಡ ಅಕ್ಕ. ಪಾನಿಪುರಿ ಅಂಗಡಿಯವನು ನನ್ನ ಫ್ರೆಂಡು, ಫುಲ್ ಆರ್ಗ್ಯಾನಿಕ್, ನೋ ಕೆಮಿಕಲ್ಸು. ನೀನ್ ಆರಾಮಾಗಿ ಧೈರ್ಯವಾಗಿ ತಿನ್ಬೋದು. ಏ ಹಂಗಲ್ಲ ಕಣ್ಲಾ ಚೋಟು, ಸುಮ್ನೆ ದುಡ್ಡಿಯಾಗ ದಂಡ ಅಂತ. ಅಕ್ಕ, ಮೊದಲನೇ ಸಲಿ ಶ್ರಮದಿಂದ ದುಡ್ಡಿರೋ ದುಡ್ಡನ್ನ ದೇವ್ರಿಗೆ ಮೀಸಿಡ್ಬೇಕು. ಅದನ್ನೇ ಈಗ ನಾನು ಮಾಡ್ತಿರೋದು. ತಮ್ಮಂಗೆ ಮೊದಲನೇ ಸಂಬಳ ಕೈಗೆ ಬಂದಿದೆ. ಆ ಖುಷಿಗೆ ತಮ್ಮ ಅಕ್ಕಂಗೆ ಏನಾದ್ರು ಕೊಡ್ಸ್ಬೇಕಲ್ವಾ? ನೀನಿಲ್ಲ ಅಂದಿದ್ರೆ ನಾನೇನಾಗ್ತಿದ್ನೋ ಗೊತ್ತಿಲ್ಲ. ಅಕ್ಕ, ಅವತ್ತು ನನಗೆ ಊಟ ಕೆಲಸ ಕೊಡದೆ ಹೋಗಿದ್ದಿದ್ರೆ ನಾನು ನಿನ್ನ ಪಾಲ್ಗೆ ಅಕ್ಕ ಮಾತ್ರ ಅಲ್ಲ, ಅನ್ನಪೂರ್ಣೇಶ್ವರಿ. ಬಂದಕ್ಕೆ ರಕ್ತ ಹಂಚ್ಕೊಂಡು ಉತ್ತೋರೆ ಹಾಕ್ಬೇಕಾಗಿಲ್ಲ ಅನ್ನೋ ಮಾತನ್ನ ನಿಜ ಮಾಡ್ಬಿಟ್ಟೆ ಅಕ್ಕ. ಎಲ್ರು ನನ್ನ ನೋಡಿ ಕುಳ್ಳ, ಮೂರಡಿ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಗೇಲಿ ಮಾಡ್ತಾ ಇದ್ರು. ಆದ್ರೆ ನೀನೊಬ್ಳೆ ಅನ್ಸುತ್ತೆ ಇಲ್ಲಿ ಗಂಟ ನನ್ನ ಹಂಗಸ್ತೆ ಮನುಷ್ಯನ್ ತರ ನೋಡಿದ್ದು. ಕೊನೆ ಉಸಿರು ಇರೋವರೆಗೂ ನೀನ್ ನಮ್ಮ ಅಕ್ಕನೇ. ನಿನ್ನ ಇಲ್ಲಿಟ್ಕೊಂಡು ಪೂಜಿಸ್ತೀನಿ. ಏ ಚೋಟು, ಹೆಚ್ಚಿಗೆ ಮಾತಾಡ್ತಿದ್ಯಾ ಅಂತ ಅನ್ಸ್ತಾ ಇಲ್ವಾ ನಿನ್ಗೆ? ಹಂಗೆಲ್ಲ ಏನಿಲ್ಲ ಅಕ್ಕ. ಸರಿ, ನಿನ್ ಮೊದಲನೇ ಸಂಬಳನ ನೀನೇ ಮಾಡಿಕೊ. ನನ್ ತಮ್ಮಂಗೆ ಮೊದಲನೇ ಸಂಬಳ ಸಿಕ್ಕೈತೆ ಅಂತ ನಾನೇ ನಿಂಗೆ ತಿಂಡಿ ಕೊಡಿಸ್ತೀನಿ. ಬೇಡಕ್ಕ ಬೇಡ, ನಾನ್ ನಿಂಗೆ ತಿಂಡಿ ಕೊಡ್ಸ್ಬೇಕು. ಚೋಟು ಅಕ್ಕ ನೀನ್ ಬಾರಕ್ಕ. ಚೋಟು, ನನ್ ಮಾತ್ ಕೇಳಿ. ಬಾ ನೀನು. ಅಂಕಲ್, 2 ಮಸಾಲೆ ಪುರಿ. ಸ್ನೇಹಕ್ಕ, ಪಾನಿಪುರಿ ವಾಸನೆ ನೋಡಿ ನನ್ನ ಹೊಟ್ಟೆಲಿರೋ ಬಕಾಸುರಿ ಕೂಗ್ತಿದ್ದಾಳೆ. ಒಂದೇ 1 ಪ್ಲೇಟ್ ತಿನ್ಲಾ ಪ್ಲೀಸ್? ಸರಿ ಸುಮಾ, ತಗೋ. ಅಣ್ಣ, 1 ಪ್ಲೇಟ್. 1 ನಿಮಿಷ, ನೀನ್ ಕರೆಕ್ಟಾಗಿ ಡಿಸೈಡ್ ಮಾಡ್ಕೊ. ಒಂದೇ ಪ್ಲೇಟ್ ಸಾಕಾ? ಯಾಕಕ್ಕ? ಓ, ಶೇರಿಂಗ್ ಮಾಡ್ಬೇಕು ಅಂತ ಭಯನಾ? ಶೇರಿಂಗ್ ಇಸ್ ಕೇರಿಂಗ್ ಅಕ್ಕ. ಅಣ್ಣ, ನಮ್ಮ ಸಹನಾ ಅಕ್ಕ ಬಂದ್ಮೇಲೆ 3 ಜನ ಒಟ್ಟಿಗೆ ತಿಂತೀವಿ. 1 ಪ್ಲೇಟ್ ಮಸಾಲೆ ಪುರಿ, 1 ಪ್ಲೇಟ್ ಪಾನಿಪುರಿ, 1 ಪ್ಲೇಟ್ ಬೇಲ್ಪುರಿ. ಸಕ್ಕತ್ ಟೇಸ್ಟಿಯಾಗಿ ಮಾಡ್ಕೊಡ್ಬೇಕು. ಸರಿ ಹೋಯ್. ಸಹನಾ ಅಕ್ಕನೂ ಬಂದಲ್ಲ ಅಣ್ಣ, ಬೇಗ ರೆಡಿ ಮಾಡಿ. ಸುಮಾ,
ಅವಂಗ್ ಗೊತ್ತಾದ್ರೆ ಬೈತಾಳ್ ಕಣೆ. ಅಕ್ಕ ಇವಳು ತಿನ್ನಕ್ಕೋಸ್ಕರನೇ ನೀನ್ ಬರ್ಲಿ ಅಂತ ಕಾಯ್ತಿದ್ಲು. ಮತ್ತಿನ್ನೇನು, ನೀನಂತೂ ಒಂದ್ ಮಸಾಲೆ ಪುರಿ ಪೂರ್ತಿಯಾಗಿ ತಿನ್ನಲ್ಲ. ಇನ್ ಸಹನ ಅಕ್ಕನೋ 2 ತುತ್ತಿಗೆ ಸಾಕು ಅಂದ್ಬಿಡ್ತಾಳೆ. ಇದೆಲ್ಲ ನಾನೇ ಅಲ್ವಾ ತಿನ್ಬೇಕಾಗಿರೋದು. ಏ ತರ್ಲೆ, ನಾವುವೇ ನೀನ್ ತಿನ್ಲಿ ಅಂತಾನೆ ಇಲ್ಲಿಗೆ ಬರೋದು. ಅಯ್ಯೋ ನನ್ ಮುದ್ದು ಅಕ್ಕಂದ್ರ. ಅಣ್ಣ, ಎಕ್ಸ್ಟ್ರಾ 2 ಕಪ್ ಮಸಾಲೆ ಮತ್ತೆ ಸ್ವೀಟು. ಸ್ನೇಹ, ಈ 3 ಪ್ಲೇಟಿಂದ ಎಷ್ಟು ದುಡ್ಡು ಆಗ್ಬೋದವೇ? 70 ರಿಂದ 80 ರೂಪಾಯಿ ಆಗ್ಬೋದಕ್ಕ, ಅಷ್ಟೇ. ಅಕ್ಕ, ತಿನ್ಬೇಕಾದ್ರೆ ದುಡ್ಡಿನ ಮುಖ ನೋಡ್ಬಾರ್ದು. ತಿಂತಿರ್ಬೇಕು, ಮಜಾ ಮಾಡ್ತಿರ್ಬೇಕು. ನಾನ್ ಕೆಲ್ಸಕ್ಕೆ ಹೋದ್ಮೇಲೆ ನನಗ್ ಬರೋ ಸಂಬಳದಲ್ಲಿ 40% ನನಗೇನ್ ಬೇಕೋ ಅದ್ರ ಮೇಲೆ ಖರ್ಚು ಮಾಡ್ತೀನಿ. ನೋಡ್ದ್ಯಾ ಅಕ್ಕ, ಇವಳು ತಗೊಳ್ಳೋ 100 ರೂಪಾಯಿಗೆ 40 ರೂಪಾಯಿ ಇವಳಿಗೆ ಬೇಕಾಗಿರೋದ್ರ ಮೇಲೆ ಖರ್ಚು ಮಾಡ್ತಾಳಂತೆ. ಇನ್ನು 60 ರೂಪಾಯಿದಲ್ಲಿ ಏನ್ ಜೀವನ ಮಾಡ್ತಾಳೆ ಇವಳು? ಅದೆಲ್ಲ ನನಗ್ ಗೊತ್ತಿಲ್ಲ ಅಕ್ಕ. ಬರೋ ದುಡ್ಡನ್ನ ನಿನಗ್ ಕೊಡ್ತೀನಿ, ನೀನೇ ಮೇಂಟೈನ್ ಮಾಡು. ನೋಡ್ದ್ಯಾ ಅಕ್ಕ, ಎಷ್ಟು ದೊಡ್ಡೋಳ್ ತರ ಮಾತಾಡ್ತಾಳ. ಸರಿ ಬಿಡು, ನಾನ್ ಸಹನ ಅಕ್ಕಂಗೆ ದುಡ್ಡು ಕೊಡ್ತೀನಿ. ಆದ್ರೆ ಬೇಜಾರಿನ ವಿಷಯ ಏನು ಅಂದ್ರೆ, ನಾನ್ ಕೊಟ್ಟಿರೋ ದುಡ್ಡನ್ನ ಸಹನ ಅಕ್ಕ ಖರ್ಚೇ ಮಾಡಲ್ಲ. 25 ವರ್ಷ ಆದ್ಮೇಲೆ ಬಂದ್ ಕೇಳಿದ್ರು ನಾನ್ ಕೊಟ್ಟಿರೋ ನೋಟ್ನ ನನ್ಗೆ ವಾಪಸ್ ಕೊಡ್ತಾಳ ಅಷ್ಟೇ. ಬೇಕಾಗಿದ್ದಕ್ಕೆ ಖರ್ಚು ಮಾಡಿದ್ರೆ ಸರಿ, ಆದ್ರೆ ಸುಮ್ನೆ ವೆಚ್ಚ ಮಾಡಿದ್ರೆ ಸರಿ ಆಗಲ್ಲ ಕಣವಿ. ಅದ್ ಸರಿ, ನೀನ್ ಕೆಲ್ಸಕ್ಕೆ ಹೋಗಿ ನಿನಗ್ ಮೊದಲನೇ ಸಂಬಳ ಬಂದ್ರೆ ನೀನ್ ಅದ್ರಲ್ಲಿ ಏನ್ ಮಾಡ್ತೀಯ ಅಕ್ಕ? ನಾನು ಅವಂಗೆ ಹೊಸ ಸೀರೆ ಕೊಡಿಸ್ತೀನಿ. ನಾನ್ ನೋಡ್ದಾಗ್ಲಿಂದ ಅವ್ವ ಹುಟ್ಟಿದ ಸೀರೆನೇ ಉಟ್ಕೋತಾಳೆ. ಯಾವ ಹಬ್ಬಕ್ಕೂ ಅವಳು ಹೊಸ ಸೀರೆನೇ ತಕೊಳಕ್ಕಿಲ್ಲ. ಅದಕ್ಕೆ ಟೈಲರಿಂಗ್ ಕ್ಲಾಸ್ ಕಲ್ತಾದ್ನ ಯಾಕೆ ಬ್ಲೌಸ್ ಹೊಲಿತೀನಿ. ಅದ್ರಾಗ ಬಂದಿದ್ದ ದುಡ್ನಾಗೆ ಅವಂಗ್ ಸೀರೆ ಕೊಡಿಸ್ತೀನಿ. ಯಾಕೆ ಅವಂಗ್ ಬ್ಲೌಸ್ ನಾನೇ ಹೊಲ್ಕೊಡ್ತೀನಿ. ಅಕ್ಕ ಅಕ್ಕ ತಗೋ. ಅಣ್ಣ ಎಷ್ಟಾಯ್ತು? ಅಣ್ಣ ತಕೊಂಡ್. ಅಕ್ಕ ಇದು ನನ್ ರೇಟು, ನಾನ್ ಕೊಡ್ತೀನಿ. ಅಯ್ಯೋ ಚೋಟು, ಹಂಗಲ್ಲ ಕಣೋ. ಅಕ್ಕ ನಿನ್ ಅಂಗಡಿಲಿ ಅಷ್ಟೇ ಓನರು ಯಜಮಾನಿ. ಇಲ್ಲಿ ನನ್ಗೆ ದೇವ್ರ ಕೊಟ್ಟ ಅಕ್ಕ ಅನ್ನೋದು ಮರಿಬೇಡ. ಸರಿ ಆಯ್ತು, ಕೊಡಲ್ಲ. ಜಾಣೆ ಅಕ್ಕ. ತಗೋಣ. ಸ್ಕ್ಯಾನ್ ಮಾಡಿ. ನಂತರ ಸ್ಕ್ಯಾನ್ ಮಾಡೋ ಫೋನ್ ಇಲ್ಲ, ದುಡ್ಡು ತಗೋಣ. ಬಾಕ ನನ್ ಮಗು ಈ ತರ ಅನ್ಭವಿಸೋ ತರ ಆಯ್ತು. ಹಂಗೆಲ್ಲ ಮಾತಾಡ್ಬಾರ್ದು. ನೀನು ಮಗಿ ಹುಟ್ಟಿದ್ರೆ
ನನ್ನ ಅಮ್ಮನಿಂದ ನಾನು ದೂರ ಆಗ್ತೀನಿ ಅಂತ ಅಂದ್ಕೊಂಡ್ರು ಆ ಮಗಿನ ಬಂಡ್ಲು ಸೇರೈತೆ. ಜೊತೆಗೆ ಬಾಬನ ಮನೆ ನಮ್ಮ ಮನೆ ಎರಡು ಒಂದಾಗೈತೆ. ಇದರ ಅರ್ಥ ನಮ್ಮ ಕೈಲಿ ಆಗ್ತಿರೋದೆಲ್ಲ ಆ ಕೂಸು ಮಾಡ್ತೈತೆ ಅಂತ ಅರ್ಥ. ನಮ್ಮ ಖುಷಿನ ನೆಮ್ಮದಿನ ಕಾಪಾಡಕ್ಕೆ ಬಂದಿರೋ ನನ್ನ ಸೊಸೆಗೆ ಏನೂ ಹಾಕಿಲ್ಲ. ಆ ಚಾಮುಂಡವ್ವ ಬೆನ್ನಿಂದಲೇ ನಿಂತು ಸದಾ ಕಾಯ್ತಾಳೆ. ನೀನು ತಿಳ್ಬಿಡ್ಬೇಡವ್ವ. ಡಾಕ್ಟರ್, ನನ್ನ ಮಗು ಹೇಗಿದೆ? ನಾನು ಆ ಮಗು ನೋಡ್ಬೋದಾ? ಮಗುನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಇನ್ನು ಅರ್ಧ ಗಂಟೆ ಬಿಟ್ಟು ನೀವು ಫೀಡ್ ಮಾಡ್ಬೋದು. ಮಗು ಟ್ರೀಟ್ಮೆಂಟ್ ಕೊಡೋಕ್ಕೂ ಮುಂಚೆ ನಿಮ್ಮ ಪ್ರೆಗ್ನೆನ್ಸಿ ರಿಪೋರ್ಟ್ನ ನೋಡಬೇಕಾಗತ್ತೆ. ಸರಿ ಡಾಕ್ಟರ್, ಅದು ನಮ್ಮ ಮನೇಲಿದೆ, ನಾವು ಈಗಲೇ ಹೋಗಿ ತರ್ತೀವಿ. ಸರಿ. ಶ್ರೀ, ಅದಕ್ಕೆ ರಿಪೋರ್ಟ್ಸು ಟಿ ವಿ ಡ್ರಾಯರ್ ಒಳಗಿದೆ, ಹೋಗಿ ತೊಗೊಂಡು ಬನ್ನಿ. ಸರಿ ಮಿಸ್, ನಾನು ಹೋಗಿ ಈಗಲೇ ತಗೊಬರ್ತೀನಿ. ಆವಾಗ್ಲಿಂದ ಒಳ್ಳೆ ಬೋನಲ್ಲಿ ಸಿಕ್ಕಾಕೊಂಡಿರೋ ಇಲಿ ಥರ ಓಡಾಡ್ತಾ ಇದ್ದೀನಿ. ನಾನು ಟೆನ್ಷನಲ್ಲಿ ಓಡಾಡ್ತಿರೋದನ್ನ ಯಾರೊಬ್ರು ನೋಡ್ತಿಲ್ವಲ್ಲ. ಎಲ್ಲ ಆಗಲ್ಲ ಮಚ್ಚಿ, ಇನ್ನು ನನ್ನ ಕೈಯಿಂದ ಆಗಲ್ಲ. ಅಲ್ಲ, ನನ್ನ ಕಾಲೇನ್ ಎಕ್ಸ್ಪ್ರೆಸ್ಸ ಒಳ್ಳೆ 100 ಮೀಟರ್ಸ್ನಲ್ಲಿ ಓಡ್ಕೊಂಡು ಇವ್ರನ್ನೆಲ್ಲ ಮೆಚ್ಚಕ್ಕೆ. ಬಂಗಾರ, ಆವಾಗಿಂದುವೆ ಹಿಂಗೆ ಕೂತಿದ್ಯಾ? ನನ್ಗೆ ಯಾಕೋ ಮಗಿನ್ ಮಾಡ್ಬೇಕು ಅನ್ಸ್ತೈತೆ. ನಡಿ, ನಾವೀಗ್ಲೇ ಹೋಗುಮ. ನನ್ಗೆ ಗೊತ್ತೈತೆ ನಿನ್ನ ಮನ್ಸು ಹಿಂಗೆ ಚಡಪಡಿಸ್ತಾ ಇದೆ ಅಂತ. ಸರಿ, ಹೋಗುಮ, ನಡಿ. ದೊರೆ, ಮಗಿ ಹೆಂಗೈತೆ? ಡಾಕ್ಟರ್ ಏನಂದ್ರು? ನಾವಿಬ್ರು ಅಲ್ಲೇ ಹೊಂಟ್ವಿ. ಅಪ್ಪಯ್ಯ, ಅದು ಹೊಸ ಮೀಮಾಂಸೆಲಿ ಇದ್ದಿದ್ದು ರಿಪೋರ್ಟ್ ಬೇಕಂತೆ, ಅದಕ್ಕೆ ಅದನ್ನ ತಗೊಳ್ಳೋಣ ಅಂತ ಬಂದೆ. ಮತ್ತೆ ಮಗಿ ಪರೀಕ್ಷೆ ಮಾಡ್ತಾರವ. ಸರಿ, ಅದೇನು ಬೇಕೋ ತಕ, ನಾವಿಬ್ರು ನಿನ್ನ ಜೊತೆನೆ ಬರ್ತೀವಿ. ಅಪ್ಪಯ್ಯ, ನೀ ಬರೋದೇನು ಬೇಕಾಗಿಲ್ಲ. ಸುಮ್ಕೆ ಜನದ ಮೇಕೆ ಜನ ಆಯ್ತೀವಿ. ಅದ್ರಾಗೂ ಅಲ್ಲಿ ಮಗಿ ನೋಡಕ್ಕೆ ಯಾರೂ ಬಿಡ್ತಾ ಇಲ್ಲ. ಸದ್ಯ ಒಳ್ಳೇದಾಯ್ತು. ಅಂದ್ರೆ ಈಸಿಯಾಗಿ ಇಲ್ಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ದೂರ ಬಂದು ಮಗಿ ಮುಖ ಮಾಡಕ್ಕಾಗಿರ್ಲಿಲ್ಲ ಅಂದ್ರೆ. ಪಾಪ, ನೀನು ಹೋದಾಗಿಂದ ಹಿಂಗೆ ಓದಾಡ್ತಾವಳೆ. ಅವಳ ಕಷ್ಟ ನೋಡೋಕ್ಕೆ ನಾವು ತುಂಬ ಹಿಂಸೆ ಆಯ್ತೈತೆ. ಅಲ್ಲಿನ ಪರಿಸ್ಥಿತಿ ಏನಂತ ತಿಳ್ಕೊಂಡು ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಆವಾಗ ಬರೀರಂತೆ. ಸರಿ, ಹಂಗಾರೆ ನಿಂಗೆ ಏನ್ ಬೇಕು ತಕೊಂಡು ಹೋಗು. ಯಾಕವ್ವ, ಯಾಕೆ ಹಿಂಗೆ ಮಾಡಿದೆ? ಆ ಹುಡುಗಿ ಒದ್ದಾಟ ನಿಂಗೆ ಗೊತ್ತಿದ್ರು ಯಾಕವ್ವ ಹಿಂಗೆ ಮಾಡಿದೆ? ಆ ಮಗಿನಿಂದ 2 ಜೀವಗಳು, 2 ಮನೆಯವರು ಒಂದಾಗಿ ಸಂತೋಷ ಹಂಚ್ಕೊಳ್ಳೋ ಕಾಲದಾಗೆ ಯಾಕವ್ವ ಹಿಂಗೆ ಮಾಡಿಬಿಟ್ಟೆ? ಆ ಮಗಿನ ಮ್ಯಾಗ ನಿನಗೆ ಯಾಕವ್ವ ಕೋಪ? ನನಗೆ ಬಂಗಾರವ್ವ, ಸ್ನೇಹ, ನಂಜವ್ವ ಕೋಪ ಮಾಡಿಕೊಂಡ್ರ ಬಗ್ಗೆ ನೀಟು ಚಿಂತೆ ಇಲ್ಲ ಕಣವ್ವ. ಆದರೆ ವಸು ಸಂಕಟ ಪಡ್ತಾವಳಲ್ಲ, ಅದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಕಣವ್ವ, ನೋಡೋಕ್ಕಾಗ್ತಾ ಇಲ್ಲ. ಆದರೆ ವಸು
ಹಸೆ ಬಾಡ ಕಣ್ಣೀರು ಹಾಕ್ತಿದ್ರೆ ನಂಗೆ ತಡ್ಕೊಳಕ್ ಆಗಕ್ಕಿಲ್ಲ. ವಾ ನಾನೇ ನನ್ನ ಅನುಭವದ ಮ್ಯಾಕೆ ತಾಯಿನವೇ ಕೂಸು ಚಂದಾಕವ್ರಲ್ಲ, ಯಾಕೆ ಆಸ್ಪತ್ರೆಗೆ ಡಾಕ್ಟರ್ ತೋರ್ಸಕ್ಕೆ ಕರ್ಕೊ ಹೋಗ್ಬೇಕು ಅಂತ ಅಂದ್ಬಿಟ್ಟೆ. ತೆಪ್ಪು ಮಾಡಿಬಿಟ್ಟೆ ಕಣ್ತಾಯಿ, ತೆಪ್ಪು ಮಾಡಿಬಿಟ್ಟೆ. ಆದರೆ ಮಗಿನ ಆಸ್ಪತ್ರೆಗೆ ಸೇರಿಸೋಂಥ ಪರಿಸ್ಥಿತಿ ಬರ್ತದೆ ಅನ್ನೋ ಸೂಕ್ಷ್ಮನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ತೆಪ್ಪು ಮಾಡಿಬಿಟ್ಟೆ ಕಣವ ನಾನು. ತೆಪ್ಪಾಗಿದ್ದು ನನ್ನಿಂದ. ನೀನ ಮಗಿಗೆ ಶಿಕ್ಷೆ ಕೊಡ್ತಿದ್ಯಲ್ಲ, ಇದು ನ್ಯಾಯವೇ? ಇದು ನ್ಯಾಯವೇ? ಅಯ್ಯೋ ಅವ್ವ, ಬೇಕಾರೆ ನನ್ನ ಪಿರಾಣ ತಕೊಂಬಿಡು, ಆ ಮಗಿನ ಉಳಿಸ್ಕೊಡವ. ಆ ಮಗಿಗೆ ಏನು ಮಾಡಬೇಡ ತಾಯಿ, ಆ ಮಗಿಗೆ ಉಳಿಸ್ಕೊಡು.